ಕೊನೆಗೆ ಜಿಯಾ ಖುಷಿಯಿಂದ ತನ್ನ ಊಟ ಮುಗಿಸಿದಳು. ಅವಳ ಅಮ್ಮ ಚಪ್ಪಾಳೆ ತಟ್ಟಿ ಅವಳನ್ನು ತಬ್ಬಿಕೊಂಡು, ನೋಡು ಜಿಯಾ, ಊಟ ಮಾಡುವುದರಿಂದ ನೀನು ಶಕ್ತಿಶಾಲಿ ಮತ್ತು ಜಾಣಳಾಗುತ್ತೀಯಾ ಎಂದು ಹೇಳಿದರು. ಜಿಯಾ ನಗುತ್ತಾ, ಇಂದಿನಿಂದ ನಾನು ನನ್ನ ಎಲ್ಲ ಊಟವನ್ನು ತಿಂದು ನಿಜವಾದ ಸೂಪರ್ ಹೀರೋ ಆಗುತ್ತೇನೆ ಎಂದು ಮಾತು ಕೊಟ್ಟಳು. ಮಕ್ಕಳಿಗಾಗಿ ಪಾಠ. ಆದ್ದರಿಂದ ಮಕ್ಕಳೇ, ಜಿಯಾನಂತೆ ನೀವು ಸಹ ಪ್ರತಿದಿನ ಸರಿಯಾಗಿ ಊಟ ಮಾಡಿದರೆ ನಿಮಗೆ ಆಟವಾಡಲು, ಕಲಿಯಲು ಮತ್ತು ಪ್ರತಿದಿನವೂ ಪ್ರಕಾಶಮಾನವಾಗಿ ಬೆಳೆಯಲು ಶಕ್ತಿ ಸಿಗುತ್ತದೆ. ನನ್ನ ಲೋಕದಲ್ಲಿ ಈ ಕಥೆಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಮತ್ತಷ್ಟು ತಮಾಷೆಯ ಕಥೆಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.